ಆಕೆ ಶಾಲೆಯಿಂದ ಮನೆಗೆ ನಡ್ಕೊಂಡು ಹೋಗ್ತಿದ್ಲು. ಆದ್ರೆ ಒಬ್ಬ ಸೈಕೋ ಆಕೆಯನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಬೆದರಿದ ಬಾಲಕಿ ಓಡೋಡಿ ಬಂದು ಮನೆ ಸೇರಿದ್ದಾಳೆ. ಅಲ್ಲಿಗೂ ಬಂದ ಕೀಚಕ ಬೆದರಿಸಿ ಹೋಗಿದ್ದಾನೆ. ಸೈಕೋನ ಅಟ್ಟಹಾಸಕ್ಕೆ ಹಾಸನ ಜನ ಆತಂಕಗೊಂಡಿದ್ದಾರೆ. ಎದೆ ಬಡಿತ ಹೆಚ್ಚಾಗಿತ್ತು. ಜೀವವೇ ಬಾಯಿಗೆ ಬಂದಂತಾಗಿತ್ತು. ಓಡೋಡಿ ಮನೆ ಗೇಟ್ ಹಾಕಿಕೊಂಡ ಬಾಲಕಿ ಕಿರುಚಾಡಲು ಶುರು ಮಾಡಿದ್ಲು. ಅಮ್ಮ ಬಾಗ್ಲು ತಗಿ ಅಂತ ಕೂಗಿಕೊಂಡ್ಲು. ಯಾಕಂದ್ರೆ ಹಿಂಬಾಲಿಸಿಕೊಂಡು ಬಂದ ಕ್ರಿಮಿ ಆ ಮಟ್ಟಿಗೆ ಕಾಟ ಕೊಟ್ಟಿದ್ದಾನೆ. ನೋಡಿ, ಕೆಂಪು ಟೋಪಿಯ ಸೈಕೋನನ್ನ. ಬಾಲಕಿ ಬೆನ್ನತ್ತಿ ಬರುವ ಪಾಪಿ ಮನೆ ತನಕ ಹಿಂಬಾಲಿಸ್ತಾನೆ. ಗೇಟ್ ಬಾಗಿಲಿನ ಬಳಿಯೂ ಬಂದು ಬೆದರಿಸಿ ಹೋಗ್ತಾನೆ. ಕ್ರಿಮಿಯ ಇದೇ ನಡೆ ಹಾಸನ ಜನರನ್ನ ಬೆಚ್ಚಿ ಬೀಳಿಸಿದೆ. ಶಾಲೆಯಿಂದ ಬರುತ್ತಿದ್ದ ಬಾಲಕಿಯನ್ನ ಹಿಂಬಾಲಿಸಿದ ಕ್ರಿಮಿ ಮನೆ ತನಕ ಬಂದು ಬೆದರಿಸಿ ಹೊರಟ ಪರಮ ಪಾಪಿ. ಇದೇ ತಿಂಗಳ 17ರಂದು ಹಾಸನದ ಪೆನ್ಷನ್ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಆಗಿದ್ದೇನೆಂದ್ರೆ, ಶನಿವಾರ ಆಗಿದ್ರಿಂದ ಅರ್ಧ ದಿನದ ಕ್ಲಾಸ್ ಮುಗಿಸಿಕೊಂಡು ಬಾಲಕಿ ಮನೆಯತ್ತ ಹೋಗ್ತಿದ್ಲು. ಈ ವೇಳೆ ರಸ್ತೆಯಲ್ಲಿ ಬಾಲಕಿಯನ್ನ ಕ್ರಿಮಿಯೊಬ್ಬ ಹಿಂಬಾಲಿಸಿ ಬಂದಿದ್ದಾನೆ. ಸೈಕೋ ತರ ಬರುತ್ತಿದ್ದ ಕ್ರಿಮಿಯನ್ನ ನೋಡಿ ಬಾಲಕಿ ಹೆದರಿ ಮನೆ ಬಳಿ ಓಡಿ ಬಂದಿದ್ದಾಳೆ. ನಂತರ ಗೇಟ್ ಹಾಕಿಕೊಂಡು ಒಳಗೆ ತೆರಳಿದ್ದಾಳೆ. ಈ ವೇಳೆ ಅಲ್ಲಿಗೂ ಬಂದು ಗೇಟ್ ಬಳಿ ಕ್ರಿಮಿ ಇಣುಕಿ ನೋಡಿದ್ದಾನೆ. ಈ ವೇಳೆ ಬಾಲಕಿ ಅಮ್ಮನನ್ನ ಕರೆಯುತ್ತಾ ಕೂಗಿಕೊಂಡಿದ್ದಾಳೆ. ಗೇಟ್ ಬಳಿಯೇ ಬಾಲಕಿಯನ್ನ ಬೆದರಿಸಿದ ಪಾಪಿ ನಂತರ ಅಲ್ಲಿಂದ ತೆರಳಿದ್ದಾನೆ. ಸಿಸಿಟಿವಿಯಲ್ಲಿ ಸೈಕೋನ ಕೃತ್ಯ ಸೆರೆಯಾಗಿದ್ದು ಪೊಲೀಸರಿಗೆ ಮನೆಯವರು ದೂರು ನೀಡಿದ್ದಾರೆ. ಓಡಾಡೋ ಮಕ್ಕಳಿಗೆ ಸುರಕ್ಷತೆ ಇಲ್ಲ, ಪಕ್ಕದಲ್ಲಿ ಬಾರ್ ಇದೆ. ಇದರಿಂದಾಗಿ ಪುಂಡರ ಹಾವಳಿ ಹೆಚ್ಚಾಗಿದೆ. ಸೂಕ್ತ ಭದ್ರತೆ ಕೊಡಬೇಕೆಂದು ಕುಟುಂಬದವರು ಆಗ್ರಹಿಸಿದ್ದಾರೆ. ಬಂದೇವಳು ಮನೆ ಹತ್ರ ಬರ್ತಾ ಇದ್ದಾಳೆ. ಬರೋಷ್ಟರೊಳಗೆ ಯಾರೋ ಒಬ್ಬ ನಿಂತಿದ್ದಂತ ಹೇಳಿ ಹಿಂದೆ ಬಂದಿದ್ದಾನೆ ನಮ್ಮ ಪಾಪ ಹತ್ರ. ಬಂದಾಗ ಇವಳು ಓಡಿ ಬಂದಿದ್ದಾಳೆ. ಯಾಕೆ ಏನು ಅಂತೇಳಿ ಆಗ ಬಾಯಿಲಿ ಏನೋ ಹೇಳ್ತೀನಿ ಅಂತೇಳಿ ಇದು ಮಾಡ್ತಿದ್ದಂತೆ. ನೀನು ಯಾರು ಅಂತೇಳಿ ಮನೆ ಹತ್ರ ಓಡಿ ಬಂದಿದ್ದಾಳೆ. ಬಂದು ಗೇಟ್ ಹಾಕೊಂಡು ಬಾಗಿಲು ಬಡಿತಿದ್ದಾಳೆ. ನಾವಿರಲಿಲ್ಲ ಮನೆಯಲ್ಲಿ. ಕ್ರಿಮಿಯ ಈ ಕೃತ್ಯದಿಂದ ಬಾಲಕಿ ಜ್ವರ ಬಂದು 2 ದಿನ ನರಳಾಡಿದ್ದಾಳೆ. ಏರಿಯಾದಲ್ಲಿ ಗಾಂಜಾ ನಶೆಯಲ್ಲಿ ಓಡಾಡೋರ ಸಂಖ್ಯೆ ಹೆಚ್ಚಿದ್ದು ಪುಂಡರು ಬಾಲ ಬಿಚ್ಚುತ್ತಾರಂತೆ. ಹೀಗಾಗಿ ಕ್ರಮಕ್ಕೆ ಕುಟುಂಬದವರು ಆಗ್ರಹಿಸಿದ್ದಾರೆ. ಅದ್ರಿ ಆಮೇಲೆ 2 ದಿವಸ ಕ್ಲಾಸಿಗೆ ಕಳಿಸ್ಲಿಲ್ಲ. 1 ದಿವಸ ನಮಗೆ ಅದೇ ಭಯ ಆಯಿತು. ಜ್ವರ ಇತ್ತಲ್ಲ, ಬೇಡ ಬಿಡಪ್ಪ ಅಂದು. ಆಮೇಲೆ ಇವತ್ತು ನಾನು ಹೋಗ್ತೀನಿ ಇದ್ಲಲ್ಲ, ನೈಟು ಬೆಳಗ್ಗೆ ಎದ್ದು ಚೆನ್ನಾಗಿದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಹೋದ. ಅದಕ್ಕೆ ಸ್ವಲ್ಪ ನಮಗೂ ಸೆಕ್ಯೂರಿಟಿ ಬೇಕು. ಮಕ್ಕಳು ಅವರು ಅಂತಲ್ಲ, ಎಲ್ಲರಿಗೂ ಬೇಕು ಸರ್. ಇನ್ನು ನಾವು ವಯಸ್ಸಾದರಲ್ಲಿ ಓಡಾಡೋದು ಹೆಂಗೆ? ಏನೇ ಹೇಳಿ, ಏರಿಯಾದಲ್ಲಿ ಬಾಲಕಿಯರು ಮಹಿಳೆಯರು ನಡೆದು ಬರಲು ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನ ಪೊಲೀಸರು ಇಂತಹ ಕ್ರಿಮಿಗಳನ್ನ ಮಟ್ಟ ಹಾಕಬೇಕಿದೆ. ಮಂಜುನಾಥ್ ಕೆವಿ, TV9 ಹಾಸನ.